ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಮುದ್ದು ಪುಟ್ಟು ಕುಟುಂಬಕ್ಕೆ ಸ್ವಾಗತ. ಇವತ್ತಿನ ಸ್ಪೆಷಲ್ ವಿಡಿಯೋ ಬಂದು ಗ್ರಾಸ್ಪರ್. ಸೊ ಆರಿಗಾಮಿ ಶೀಟಿಂದ ಗ್ರಾಸ್ಪರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋಂಥ ಮೆಟೀರಿಯಲ್ ಕಲರ್ ಶೀಟ್, ಸ್ಕೆಚ್ ಪೆನ್. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಮೊದಲಿಗೆ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮತ್ತೆ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡ್ಕೋಬೇಕು. ಸೊ ಈ ಥರ ಟ್ರಯಾಂಗಲ್ ಶೇಪ್ ಫೋಲ್ಡ್ ಆದಮೇಲೆ ಶೀಟನ್ನ ಓಪನ್ ಮಾಡಿದ್ರೆ ನಿಮಗೆ ಲೈನ್ಸ್ ಕ್ರಿಯೇಟ್ ಆಗಿರುತ್ತೆ. ಆ ಲೈನ್ಸ್ಗಳನ್ನ ನೀಟಾಗಿ ಫಾಲೋಅಪ್ ಮಾಡಿಕೊಂಡು ಮತ್ತು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಬ್ಯಾಕ್ ಸೈಡಾಗೆ ಟರ್ನ್ ಮಾಡಿ ಸೇಮ್ ಅದೇ ಥರ ಶೀಟ್ನ ಓಪನ್ ಮಾಡಿ ಫೋಲ್ಡ್ ಮಾಡ್ಕೊಳ್ಳಿ. ಸೊ ಈ ಥರ ಫೋಲ್ಡಿಂಗ್ ಆದಮೇಲೆ ಓಪನ್ ಸೈಡ್ ಇದೆಯಲ್ಲ, ಇದನ್ನು ಅಪ್ಪಲ್ಲಿ ಇಟ್ಕೊಂಡು ಕ್ಲೋಸಿಂಗ್ ಸೈಡ್ ನಿಮ್ಮ ಸೈಡ್ ಇಟ್ಕೊಂಡು ಟ್ರಯಾಂಗಲ್ ಆಗಿ ಫೋಲ್ಡ್ ಮಾಡ್ಕೋಬೇಕು. ನೀಟಾಗಿ ಎರಡೂ ಕಡೆ ಟ್ರಯಾಂಗಲ್ ಆಗಿ ಫೋಲ್ಡ್ ಮಾಡ್ಕೊಳ್ಳಿ. ಮತ್ತು ಈ ಸೈಡು ಕೂಡ ಹೀಗೆ ಫೋಲ್ಡ್ ಮಾಡ್ಕೊಂಡು ಓಪನ್ ಮಾಡಿದ್ರೆ ನಿಮಗೆ ಟ್ರಯಾಂಗಲ್ ಲೈನ್ ಕ್ರಿಯೇಟ್ ಆಗಿರುತ್ತೆ. ಸೊ ಟ್ರಯಾಂಗಲ್ ಲೈನ್ ಕ್ರಿಯೇಟ್ ಆಗಿದೆ ಅಂದರೆ ನಿಮ್ಮ ಫೋಲ್ಡಿಂಗ್ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಟ್ರಯಾಂಗಲ್ ಶೇಪ್ ನೀಟಾಗಿದೆ ಅಲ್ಲ, ಇವಾಗ ಏನು ಮಾಡಬೇಕು, ಇದನ್ನು ಓಪನ್ ಮಾಡಬೇಕು ನೀಟಾಗಿ. ಆ ಫೋಲ್ಡಿಂಗ್ಸ್ ಏನಿರುತ್ತೆ ಆ ನೀಟಾಗಿ ಅದೇ ಫೋಲ್ಡಿಂಗಿಗೆ ಓಪನ್ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡ್ಕೋಬೇಕು ನೀಟಾಗಿ. ಸೊ ಸೇಮ್ ಬ್ಯಾಕ್ ಸೈಡ್ ಕೂಡ ಅದೇ ಥರ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಸೊ ಈ ಥರ ಡೈಮಂಡ್ ಶೇಪಲ್ಲಿ ಫೋಲ್ಡಿಂಗ್ ಆದಮೇಲೆ ಸೊ ಈ ಥರ ಓಪನ್ ಸೈಡ್ ಇರುತ್ತೆ, ಒಂದು ಸೈಡು ಕ್ಲೋಸಿಂಗ್ ಇರುತ್ತೆ. ಸೊ ಈ ಓಪನ್ ಸೈಡ್ ಇರೋ ಕಡೆ ಮತ್ತೆ ಇದನ್ನು ಚಿಕ್ಕದಾಗಿ ಈಕ್ವಲಾಗಿ ಒಂದೇ ಲೆವೆಲ್ಗೆ ಈಕ್ವಲಾಗಿ ಫೋಲ್ಡ್ ಮಾಡ್ಕೋಬೇಕು. ಎರಡೂ ಕಡೆ ಮಾಡ್ಕೋಬೇಕು. ಸ್ವಲ್ಪ ಟೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ಸೊ ಈ ಥರ ಪ್ರೆಸ್ ಆದಮೇಲೆ ಈ ಲೇಯರ್ ಏನಿದೆ ಇದನ್ನು ನಮ್ಮ ಸೈಡಿಗೆ ಫೋಲ್ಡ್ ಮಾಡ್ಕೋಬೇಕು ನೀಟಾಗಿ ಈ ಥರ. ಸೊ ಈ ಲೇಯರ್ನ ಹಾಫ್ ಫೋಲ್ಡಿಂಗ್ ಮಾಡ್ಕೋಬೇಕು. ಸೊ ಈ ಪಾರ್ಟ್ನ ಬ್ಯಾಕ್ ಸೈಡಿಗೆ ಈ ಥರ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಎರಡೂ ಕಡೆ ಈಕ್ವಲ್ ಆಗಿ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡಿದ ನಂತರ ಈ ಪಾರ್ಟ್ ಇದೆ ಸ್ವಲ್ಪ ನೀವು ಇದನ್ನು ಎಕ್ಸ್ಪೆಂಡ್ ಮಾಡಿ ಈ ಥರ. ಸೊ ಈ ಥರ ಎಕ್ಸ್ಪೆಂಡ್ ಮಾಡಿದ ತಕ್ಷಣ ಈ ಎರಡೂ ಕಡೆ ಪಾರ್ಟ್ಸ್ ಇರುತ್ತಲ್ಲ ಇದನ್ನು ಬ್ಯಾಕ್ ಅಪ್ಪಿಗೆ ಫೋಲ್ಡ್ ಮಾಡಿ, ಹಾಗೆ ಬ್ಯಾಕ್ ಸೈಡ್ ಕೂಡ ಅಪ್ಪಿಗೆ ಫೋಲ್ಡ್ ಮಾಡಿ. ನೋಡಿ ಎಷ್ಟು ನೀಟಾಗಿ ಈಕ್ವಲ್ ಆಗಿದೆ. ಸೊ ಅಗೇನ್ ಇದನ್ನು ಮತ್ತೆ ಬ್ಯಾಕ್ ನಮ್ಮ ಕಡೆ ಫೋಲ್ಡ್ ಮಾಡ್ಕೋಬೇಕು. ಸೊ ಈ ಥರ ಫೋಲ್ಡಿಂಗ್ ಮಾಡ್ಕೊಂಡಾದ್ಮೇಲೆ ಸ್ಕೆಚ್ ಪೆನ್ ತಗೊಂಡು ನಮ್ಮ ಗ್ರಾಸ್ಪರ್ಗೆ ಐಸ್ನ ಡ್ರಾ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿದೆ ಅಲ್ಲ ಗ್ರಾಸ್ಪರ್. ಮನೆಗೆ ಬಂದರೆ ಓಡಿಸ್ತೀವಿ. ಈಗ ನಾವೇ ಗ್ರಾಸ್ಪರ್ನ ಮಾಡಿದ್ದೀವಿ. ಸೊ ಗ್ರಾಸ್ಪರ್ ಇಸ್ ರೆಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.